ಕೇರ್ ಮಾರ್ಕೆಟ್ನ ನಮ್ಮ ಪ್ರೀತಿಯ ಜನಗಳು, ಇಲ್ಲಿನ ಸ್ಥಳೀಯ ನಾಗರಿಕರು ನಮ್ಮ ಸೈಯದ್ ನಾಜೀರ್ ಖಾದ್ರಿ ಸಾಹೇಬ್ರದ್ದು ಇವತ್ತಿನ ದಿನ ವಿಶೇಷವಾದಂಥ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಮಾರ್ಕೆಟ್ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿದ್ದೀರ. ಒಂದು ದೇವ್ರ ಕಾರ್ಯ ನಡೀತಾ ಇದೆ. ಆ ದೇವ್ರ ಕಾರ್ಯದಲ್ಲಿ ನಿಮ್ಮ ಸುಖ ದುಃಖ ನಷ್ಟ ಅಸೂಯೆ ಅಸಮಾನತೆ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಇವತ್ತಿನ ದಿನ ಒಂದು ಸಾನ್ನಿಧ್ಯದಲ್ಲಿ, ಪವಿತ್ರವಾದಂಥ ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೀವಿ. ನಾನು ಭಾಳ ಹತ್ತಿರದಿಂದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರನ ಗಮನಿಸ್ತಾ ಇದ್ದೀನಿ. ಯಾಕೆ ಭಾಳ ಹತ್ತಿರದಿಂದ ನಾನು ಗಮನಿಸ್ತಾ ಇದ್ದೀನಿ ಅಂತೇಳಿದ್ರೆ, ಇಲ್ಲಿರೋರೆಲ್ಲ ನನ್ನ ಸಣ್ಣ ಮಗುವಿಂದ ನೋಡಿದ್ದಾರೆ. ಕೆಲವರು ಜನ, ಭಾಳಷ್ಟು ಜನ ನನಗೆ ಹಾಕ್ಕೊಳ್ಳೋಕ್ಕೆ ಚಪ್ಪಲಿ ಇಲ್ದಿರೋ ಟೈಮಿಂದ ಹಿಡಿದು ಇವತ್ತು ನಾನು ಫಾರ್ಚುನರ್ ಕಾರಲ್ಲಿ ಓಡಾಡೋವರೆಗೂ ನನ್ನನ್ನು ನೋಡಿದ್ದೀರಿ. ನಿಮ್ಮ ಆಶೀರ್ವಾದದಿಂದನೇ ಇವತ್ತಿನ ದಿನ ನಾನು ಈ ಲೆವೆಲ್ಗೆ ಬೆಳೆದಿದ್ದೀನಿ. ಎಲ್ರಿಗೂ, ನಿಮ್ಮೆಲ್ಲರ ಪಾದಗಳಿಗೂ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ಅಲ್ಲಿ ಜಾಗೃತಿ ಬರಬೇಕು. ನಿಮ್ಮಲ್ಲಿ ಜಾಗೃತಿ ಬರಬೇಕಂದ್ರೆ ನಿಮಗೆ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಥರ, ಟಿಪ್ಪು ಸುಲ್ತಾನ್ ಥರ ಒಬ್ಬ ವಿಮೋಚನಕಾರ ನಿಮಗೆ ಬರಬೇಕು. ಈ ದೇಶದಲ್ಲಿ ನಮ್ಮನ್ನು ಕಾಪಾಡೋಕ್ಕಿರತಕ್ಕಂಥ ಕಾಯ್ದೆಗಳನ್ನೇ ನಾವು ಇದುವರೆಗೂ ನಾವು ಅಳವಡಿಸ್ಕೊಂಡಿಲ್ಲ. ಆ ಮಾರ್ಕೆಟಲ್ಲಿ ಒಂದು ಭಾಳಷ್ಟು 2011ನೇ ಇಸ್ವಿಯಲ್ಲಿ 2011 ಇಲ್ಲಿ ಭಾಳಷ್ಟು ಜನ ನಮ್ಮ ಅಕ್ಕಂದರು, ತಂಗಿರು ಮತ್ತು ನಮ್ಮ ಅಣ್ಣ ತಮ್ಮಂದ್ರು ಇದ್ದೀರಿ, ನಿಮ್ಗೆ ಗೊತ್ತು. ಅಲ್ಲಿ ನಿಮಗೆಲ್ಲ ಮಾರ್ಕ್ ಮಾಡಿಕೊಡ್ಬೇಕು ಅಂಥೇಳಿ ನಿಮಗೆ 2865 ಜನಕ್ಕೆ ನಿಮ್ಮ ಹೆಸರುಗಳಿದೆ. ನೀವು ಹೆಂಗೆ ದೊಡ್ಡರು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ದಯಮಾಡಿ ಕೇಳಬೇಕು. ನಿಮ್ಮ ಹೆಸರಿದೆ. ಯಾರ ಹೆಸರಿದೆ? ನಿಮ್ಮ ಹೆಸರಿದೆ. ಅದು ಯಾರ ಮೊಬೈಲ್ ರಿಂಗ್ ಆಗುತ್ತೋ ಒಂದು ಗೊತ್ತಾಗಲ್ಲಪ್ಪ. ನೋಡಿ, ಹಿಂಗೆ ಆಗೋದು. ಏನು ಹೇಳಿ, ಯಾರ್ದು ಮೊಬೈಲ್ ರಿಂಗ್ ಆಗಿದ್ದಕ್ಕೆ ಯಾರು ನೋಡ್ಕೊಳ್ವಲ್ಲ, ಹಂಗಾಗೋಯ್ತು ನಿಮ್ಮ ಕತೆ. ನಿಮ್ಮ ಹೆಸರಿದೆ. ನಾವು ಅವತ್ತು ಲೀಸ್ಟ್ ಮಾಡಿದ್ದೀವಿ. ಲೀಸ್ಟ್ ಮಾಡಿಬಿಟ್ಟು ಕಮಿಟಿಯಲ್ಲಿ ಅಪ್ರೂವ್ ಆಗಿದೆ, ಪಾಸ್ ಆಗಿದೆ. ಅದು ನಿಮ್ಮ ಅಕ್ಕ ತಂಗಿರ್ದೋ ನಿಮ್ಮ ಅಣ್ಣ ತಮ್ಮಂದ್ರದೋ ಇರ್ತದೆ ಅದು ಲೀಸ್ಟು. ಆ ಫೈಲ್ನ ತೆಗೆಸಿ ಆವತ್ತಿನ ದಿನ ನಿಮ್ಗೆ ಆಗಬೇಕು ಅಂಥೇಳಿ ಅದರಲ್ಲಿ ಮಾಡಿದ್ದೀವಿ, ಒಂದು ಲೀಸ್ಟ್ ಮಾಡಿದ್ದೀವಿ ನಾವು. ನಿಮಗೆ ಸ್ಯಾಂಕ್ಷನ್ನು ಆಗಿದೆ. ನಿಮಗೆ ಸ್ಯಾಂಕ್ಷನ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ. ಆವಾಗ ನಿಮ್ಮ ಅಕ್ಕ ತಂಗಿರೋ, ನಿಮ್ಮ ಅಣ್ಣಂದರು, ನಿಮ್ಮ ಅಪ್ಪ ಅಮ್ಮ ಯಾರೋ ಹಾಕಿರ್ತಾರೆ ನೋಡಿ, ಲೀಸ್ಟ್ ಕೊಟ್ಟಿರೋರ್ದು ಚೆಕ್ ನಡೆಸಿ. ಎಂಟೈರ್ ಮಾರ್ಕೆಟ್ ಸರ್ವೆ ಆಗಿದೆ. ಒಂದು ಕಡೆ ಅಲ್ಲ, 4 ಕಡೆ ಸರ್ವೆ ಮಾಡಿಸಿದ್ದೀವಿ. ಕಮಿಷನರ್ ಸಿದ್ದಯ್ಯನವರಿದ್ದರು, ಕಮಿಷನರು ಸಿದ್ದಯ್ಯ ಇದ್ದರು. ಮಾರ್ಕೆಟ್ ಕಮಿಟಿಯಲ್ಲಿ ನಮ್ಮದು ಅಪ್ರೂವ್ ಆಗಿದೆ. ಪಾಪ ನಿಮ್ಗೆ ಅದು ಗೊತ್ತಿಲ್ಲ, ಅದ್ರದ್ದೊಂದು ಜೆರಾಕ್ಸ್ ಗೊತ್ತಿಲ್ಲ. ನೋಡಿ, ಅಮ್ಮ ಎಲ್ಲ ಇದ್ದಾರಲ್ಲ, ಇವರೆಲ್ಲ, ಇವರು ಮತ್ತು ಅವರು ಅಳುಬ್ರು. ಒಂಚೂರು ನಾನು ನಿಂತ್ಕೊಳ್ರಮ್ಮ, ದಯಮಾಡಿ ನಿಂತ್ಕೊಳ್ರು. ಅವಾಗ ನೋಡಿದವ್ರು ಅಳುಬ್ರು ಈ ಸಬ್ಜೆಕ್ಟಲ್ಲಿ. ನೋಡು, ಇವ್ರಿಗೆಲ್ಲ ಗೊತ್ತು. ನಿಂತ್ಕೊಳ್ಳಿ ಅಮ್ಮ, ನೀನೇ ನಿಂತ್ಕೊಂಡು, ನಿನಗೂ ಗೊತ್ತು, ನಂಗೆ ಗೊತ್ತು, ನಿಮಗೂ ಗೊತ್ತು. ಅಲ್ಲ, ಅವರು ಅಮ್ಮ, ನಂಗೆ ಗೊತ್ತಿರೋ, ನನ್ಗೆ ಗೊತ್ತು, ನಾನು ಮರೆಯಲ್ಲ ನಾನು. ನೋಡು, ಇವರು ಅಮ್ಮ ಇದ್ದಾರಲ್ಲ, ಇವರು ಅವರು ಆ ಅಮ್ಮ ಸ್ಪೆಕ್ಸ್ ಹಾಕೊಂಬಂದಿದೆ ನೋಡು. ನನಗೇನು ಕಣ್ಣಿಗೆ ಬಿದ್ದಿಲ್ಲ. ನಂಗೆ ಕಣ್ಣಿಗೆ ಬಿದ್ದಿಲ್ಲ. ನೀವು ನಂಗೆ ಗೊತ್ತು. ಇನ್ನೊಂದು 2-3 ಯೋಚನೆ ಮಾಡ್ತಾಯಿದ್ದೀರಾ, ನಿಂತ್ಕೊಂಬಿಟ್ರೆ ಮೆಸೇಜ್ ಹೋಗ್ಬಿಡ್ತದೇನೋ ಅಂತೇಳಿ. ಅರ್ಥ ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ಕೂತ್ಕೊಳ್ಳಿ, ನೀವೆಲ್ಲ ಮಾತಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಮಾರ್ಕೆಟ್ ನಿಮ್ಮದು, ಯಾರಪ್ಪಂದು ಅಲ್ಲ. ಆದರೆ ನಿಮ್ಮನೇಲಿ ನಿಮಗೆ ಜಾಗ ಇಲ್ಲ. ನಿಮ್ಮದು, ಯಾರಪ್ಪಂದು ಅಲ್ಲ. ಆದರೆ ನಿಮ್ಮನೇಲಿ ನಿಮಗೆ ಜಾಗ ಇಲ್ಲ. ಇವತ್ತಿನ ದಿನ ಮಾರ್ಕೆಟ್ ಸಮಸ್ಯೆ ಬರೀ ಮಾರ್ಕೆಟ್ ಸಮಸ್ಯೆ ಅಲ್ಲ. ಇವತ್ತು ನಮ್ಮ ಜೊತೆ ಸೈಯದ್ ನಾಜೀರ್ ಖಾದ್ರಿ ಸಾಹೇಬ್ರಿದ್ದಾರೆ, ಅಬ್ದುಲ್ ಸುಬಾನ್ ಅವರಿದ್ದಾರೆ, ಅವರ ಸಂಘಟನೆಯ ಪ್ರಮುಖರೆಲ್ಲ ಇದ್ದಾರೆ. ನಮ್ಮ ಸೈಯದ್ ನಾಜೀರ್ ಖಾದ್ರಿ ಸಾಹೇಬರು ಬೆಂಬಲಿಗರಿದ್ದಾರೆ, ಅವ್ರ ಅಣ್ಣ ತಮ್ಮಂದಿರಿದ್ದಾರೆ.
ಮತ್ತು ನಮ್ಮ ತೌಕಲ್ ಮಸ್ತಾನ ದರ್ಗಾದ ಮುಖ್ಯಸ್ಥರಿದ್ದಾರೆ. ಇವತ್ತು ಈ ದೇವ್ರ ಜಾಗದಲ್ಲಿ ನಾವು ಸತ್ಯ ಹೇಳ್ತಾ ಇದ್ದೀವಿ, ಪ್ರಮಾಣ ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಸಮಸ್ಯೆ ಆದರೆ ನಿಮ್ಗೆ ಗೊತ್ತಿರಲಿ, ಚಾಮರಾಜಪೇಟೆ ಬಂದ್ ಮಾಡಿಸೋಷ್ಟು ತಾಕತ್ತು ನಮಗಿದೆ, ಬಂದ್ ಮಾಡಿಸ್ತೀವಿ. ಅದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಅಲ್ಲಿ MLA ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಕೌನ್ಸಿಲರು ಚಾಮರಾಜಪೇಟೆ ವ್ಯಾಪ್ತಿಗೆ ಬರ್ತಾರೆ. ಕರ್ನಾಟಕದಲ್ಲಿ 2 ಕಡೆ ಧ್ವಜಾರೋಹಣ ಮಾಡ್ತಾರೆ. ಒಂದು ಶಿವಾಜಿನಗರ ಗ್ರೌಂಡಲ್ಲಿ, ಇನ್ನೊಂದು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಮಾಡ್ತಾರೆ. ಅಂದರೆ ಇಲ್ಲಿ 2 ಗೌರ್ಮೆಂಟ್ ಇದ್ದಂಗೆ. ನಮಗೆ ಜನ ಇಂಪಾರ್ಟೆಂಟ್. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ದುಡ್ಡು ತಿನ್ನೋರು ಯಾರೂ ಉದ್ಧಾರ ಆಗಲ್ಲ. ಅವ್ರ ಹೆಂಡ್ರ ಮಕ್ಕಳೆಲ್ಲ ಎಕ್ಕುಟ್ಟೋಗ್ಬಿಡ್ತಾರೆ. ಹೌದು, ನಿಜ. ನಿಮ್ಮ ಶಾಪ ಇದೆಯಲ್ಲ, ನಿಮ್ಮ ರಕ್ತ ಇದೆಯಲ್ಲ, ನಿಮ್ಮ ಬೆವರು ಇದೆಯಲ್ಲ, ಅದನ್ನು ದೌರ್ಜನ್ಯದಿಂದ ತೊಗೊಂಡು ತಿನ್ನೋರು ಯಾರೂ ಉದ್ಧಾರ ಆಗಲ್ಲ. ನಾನು ಹತ್ರದಿಂದ ನೋಡಿದ್ದೀನಿ. ಎಂತೆಂಥವ್ರು ಏನೇನಾಗಿದ್ರು ಎಲ್ಲ ನಾನು ನೋಡಿದ್ದೀನಿ, ಎಲ್ಲ ನನಗೆ ಗೊತ್ತು. ಆದರೆ ಮುಂದಿನ ದಿನಗಳಲ್ಲಿ ಅದು ನಡೆಯಲ್ಲ. ಈಗ ರಾಜೇಶ್ವರಿ ಬಂದಿದ್ದಾರೆ, ನಮ್ಮ ತಂಗಿ ರಾಜೇಶ್ವರಿ ನನಗೆ ತಂಗಿ. ಒಂದು ಮಹಿಳೆಯಾಗಿ, ಒಂದು ಹೆಣ್ಮಗಳಾಗಿ, ಈ ಒಂದೇ ಒಂದು ಹೆಣ್ಮಗಳು ನಿಮ್ಮನ್ನೆಲ್ಲರನ್ನೂ ಸೇರಿಸಿ ಕರ್ಕೊಂಬಂದಿದ್ದಾಳೆ ಅಂದರೆ, ನಾನು ಇನ್ಮೇಲೆ ಏನೇ ಪ್ರಾಬ್ಲಮ್ ಇರಲಿ, ಏನೇ ಸಮಸ್ಯೆ ಇರಲಿ, ನೀವು ರಾಜೇಶ್ವರಿ ಹತ್ರ ಹೇಳಿದ್ರೆ ನಾವು ಇಷ್ಟು ಜನ ಇಲ್ಲಿ ಏನು ಸೇರಿದ್ದೀವಿ ನಾವು ಬರ್ತೀವಿ. ಅರ್ಥ ಆಯ್ತಾ? ನೀವು ಇಲ್ಲಿರೋರೆಲ್ಲ ನಮ್ಮ ಅಕ್ಕ ತಂಗಿರು. ನಮಗೂ ಅಪ್ಪ ಅಮ್ಮ ಒಬ್ಬರೇ ಅಲ್ಲದೆ ಇರ್ಬೋದು. ಈ ಮಣ್ಣಿನ ಮಕ್ಕಳು ನಾವು. ನಾನು ನಿಮ್ಮ ಜೊತೆಗೆ ಹುಡ್ದೇ ಇರ್ಬೋದು, ನೀವು ನನ್ನ ಜೊತೆಗೆ ಹುಡ್ದೇ ಇರ್ಬೋದು. ಇವರು ಇಲ್ಲಿ ಸೇರಿರೋರೆಲ್ಲ ಅಷ್ಟೇ ನಾವು. ಆದರೆ ನಾವೆಲ್ಲ ಒಂದು ತಾಯಿ ಮಕ್ಕಳು. ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ನಾವು ಯಾವುದೇ ಲೆವೆಲ್ಗೆ ಹೋದ್ರೂ ಪರವಾಗಿಲ್ಲ, ಯಾವುದೇ ಲೆವೆಲ್ಗೆ ಹೋದ್ರೂ ಪರವಾಗಿಲ್ಲ. ಎಷ್ಟೇ ಖರ್ಚಾಗ್ಬಿಡಲಿ, ಇಲ್ಲಿರೋರು ಯಾರು ನಾವು ಸರ್ವೇ ಸಾಮಾನ್ಯದವರಲ್ಲ.